ಮನೆಯಲ್ಲಿ ಸಂಗೀತ ನ್ಯೂ ಕ್ರಶ್ ಆಗಿದ್ದಾರೆ. ಅದರಲ್ಲಿಯೂ ಆರಂಭದಿಂದನೂ ಸಂಗೀತ ಹಾಗೂ ಕಾರ್ತಿಕ್ ನಡುವೆ ಒಳ್ಳೆ ಬಾಂಧವ್ಯವಿದೆ. ನೋಡುಗರ ಕಣ್ಣಿಗೆ ಇಬ್ಬರು ಪ್ರೇಮಿಗಳು ಎಂಬಂತೆ ಕಾಣಿಸಿಕೊಂಡಿದ್ದರು. ಒಳಗಡೆಯ ಸದಸ್ಯರು ಕೂಡ ಪ್ರೇಮಿಗಳು ಎಂದು ಅಂದುಕೊಳ್ಳುತ್ತಾ ಇದ್ದಿದ್ದು ಸಂಗೀತ ಹಾಗೂ ಕಾರ್ತಿಕ್ ಗಮನಕ್ಕೆ ಬಹಳ ಬೇಗವೇ ಬಂದಿತ್ತು. ಹೀಗಾಗಿ ಸಂಗೀತ ಪದೇ ಪದೇ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಎಂದೇ ಮನವರಿಕೆ ಮಾಡಿದರು. ಸಂಗೀತ ಎಂದರೆ ಹಲವರಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೋಷಿಯಲ್ ಮೀಡಿಯಾ ನೋಡಿದರೆ ಅಥವಾ ಕಲರ್ಸ್ ಕನ್ನಡ ಹಂಚಿಕೊಳ್ಳುವ ಪ್ರೋಮೋಗಳಿಗೆ ಬರುವ ಕಮೆಂಟ್ಗಳನ್ನ ನೋಡಿದರೆ ಸಂಗೀತಗಿರುವ ಫ್ಯಾನ್ಸ್ ಫಾಲೋವರ್ಸ್ ಬಗ್ಗೆ ತಿಳಿದು ಬಿಡುತ್ತದೆ. ಅಂತಹ ಫ್ಯಾನ್ಸ್ಗೆ ಸಂಗೀತ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇರುತ್ತವೆ. ಅದರಲ್ಲಿಯೂ ಅವರ ಮದುವೆ ಬಗ್ಗೆ. ಬಿಗ್ ಬಾಸ್ಗೆ ಬರುವ ಮುಂಚೆ ಸಂದರ್ಶನವೊಂದರಲ್ಲಿ ಸಂಗೀತ ಶೃಂಗೇರಿ ಅವರು ಮದುವೆ ವರ್ಕೌಟ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಸಂಗೀತ ಶೃಂಗೇರಿ ಮಾತುಗಳೇ ಖಡಕ್, ಗನ್ನಿಂದ ಬುಲೆಟ್ ಹೊಡೆದಂತೆ ಮಾತನಾಡುತ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಮಾತುಗಳಿಗೆ ಫ್ಯಾನ್ಸ್ ಆದವರು ಹೆಚ್ಚು. ಆದರೆ ಸಂಗೀತ ಅವರು ಒಂದು ಕಾಲದಲ್ಲಿ ಮದುವೆ ಎಂದರೆ ಆಸಕ್ತಿ ಇರಲಿಲ್ಲವಂತೆ. ಮದುವೆ ಬಗ್ಗೆ ಅಭಿಪ್ರಾಯ ಬದಲಾಗಿರುವ ಬಗ್ಗೆ ಮಾತನಾಡಿದ್ದಾರೆ. ಈ ಮೊದಲು ಆ ರೀತಿಯ ನಿರ್ಧಾರ ಸಿಲ್ಲಿ ಎನಿಸಿತ್ತು. ಈಗಲೂ ನನಗೆ ಆ ಮೈಂಡ್ ಸೆಟ್ ಇಲ್ಲ ಅಂತ ಅಲ್ಲ, ಲೈಟ್ ಆಗಿ ಇದೆ. ಆದರೆ ಈಗ ನನ್ನ ಕೆರಿಯರ್ ನೋಡುವುದು ಬಹಳ ಮುಖ್ಯ ಎಂದಿದ್ದಾರೆ. ಮೊದಲು ಫ್ಯೂಚರ್ ನೋಡಿಕೊಂಡು ಬಳಿಕ ಅದಕ್ಕೆ ಹೊಂದಿಕೊಳ್ಳುವ ಪಾರ್ಟ್ನರ್ ಸಿಕ್ಕಿದರೆ ಆ ಕಡೆಗೆ ಹೋಗ್ತೀನಿ. ಸದ್ಯಕ್ಕೆ ಆ ಯೋಚನೆ ಇಲ್ಲ ಎಂದಿದ್ದಾರೆ. ಸಂಗೀತ ಶೃಂಗೇರಿ ಅಂದ್ರೆ ಫಿಟ್ನೆಸ್ ನೆನಪಿಗೆ ಬರುತ್ತದೆ. ಇದ್ದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಫಿಟ್ನೆಸ್ ಮೇಂಟೈನ್ ಮಾಡುವುದಕ್ಕೆ ಶುರು ಮಾಡಿದರು. ಗಂಡು ಮಕ್ಕಳ ಕೈಯಲ್ಲಿ ಆಗದೇ ಇರುವ ಫಿಟ್ನೆಸ್ ಗಿಮಿಕ್ಗಳನ್ನೆಲ್ಲ ಸಂಗೀತ ಶೃಂಗೇರಿ ಮಾಡುತ್ತಿದ್ದರು. ಅವರ ಫಿಟ್ನೆಸ್ ವಿಡಿಯೋಗಳೇ ಅದೆಲ್ಲವನ್ನ ಹೇಳುತ್ತದೆ. ಆದರೆ ಆ ರೀತಿ ಫಿಟ್ನೆಸ್ ಕಾಪಾಡಿಕೊಳ್ಳುವುದಕ್ಕೆ ಕಾರಣ ಏನು ಎಂಬುದನ್ನ ಸಂಗೀತ ತಿಳಿಸಿದ್ದಾರೆ. ಸಂಗೀತ ಶೃಂಗೇರಿ ಅಷ್ಟೊಂದು ಫಿಟ್ನೆಸ್ ಮೇಂಟೈನ್ ಮಾಡಿದ್ದಕ್ಕೆ ಹಲವರು ಅವರಿಗೆ ಏನೂ ಕಾಯಿಲೆ ಇರಬೇಕು ಎಂದೆಲ್ಲ ಹೇಳಿದರು. ಇದಕ್ಕೆ ಉತ್ತರಿಸುವ ಸಂಗೀತ, ಹೌದು, ನನಗೆ ಪಿಸಿಒಡಿ ಸಮಸ್ಯೆ ಇತ್ತು. ಆರಂಭದಲ್ಲಿ ಪೀರಿಯಡ್ಸ್ನಲ್ಲಿಯೇ ಅನಿಯಮಿತವಾಗಿತ್ತು. ಆದರೆ ಆಗ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಏಕೆಂದ್ರೆ ಆ ಸಮಯದಲ್ಲಿ ಯಾರೂ ಹೇಳಿಕೊಳ್ಳುವುದಕ್ಕೆ ಇರಲಿಲ್ಲ. 80 ಹೆಂಗಸಲ್ಲಿ ಪಿಸಿಒಡಿ ಸಮಸ್ಯೆ ಇರುತ್ತದೆ. ಆದರೆ ಅದನ್ನ ಹೇಳಿಕೊಳ್ಳಲು ಕೆಲವರು ಹಿಂಜರಿಯುತ್ತಾರೆ. ಹೆಣ್ಣು ಮಕ್ಕಳಿಗೆ ಈ ಬಗ್ಗೆ ಶಿಕ್ಷಣ ತುಂಬಾ ಮುಖ್ಯ. ನಾನು ಪೀರಿಯಡ್ ಪ್ರಾಬ್ಲಮ್ ನಾರ್ಮಲ್ ಆಗಿ ಅಂತಾನೆ ವರ್ಕೌಟ್ ಆರಂಭಿಸಿದೆ ಎಂದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.